ಭೇಟಿ ಕೊಡೋದು ಒಂದು ಎಲ್ಲಿ ಭೇಟಿ ಕೊಡಬೇಕಾದ್ರೂ ನಾನು ಚೂಸ್ ಮಾಡಿ ಭೇಟಿ ಕೊಡ್ತೀನಿ. ಈಗ ಅವರು ಎಲ್ಲನೂ ಸರಿ ಇಟ್ಕೊಳ್ಳೋದಾಗಿದ್ದರೆ ಇಂಥ ಜನ ಬರ್ತಾರೆ ಲೋಕಾಯುಕ್ತರು ಎಲ್ಲ ಸರಿ ಮಾಡೋಣ ಅಂದ್ರದ್ದು ಒಳ್ಳೆಯದಿಲ್ಲ. ಬಟ್ ಲೋಕಾಯುಕ್ತರು ಬರ್ತಾರಂತೆ ಸರಿ ಮಾಡೋದಲ್ಲ. ಲೋಕಾಯುಕ್ತರು ಬರಲಿ, ಬರದೇ ಇರಲಿ, ಬಂದು ಹೋಗಲಿ, ಬಂದು ಹೋದ ನಂತರನೂ ಎಲ್ಲನೂ ಸರಿ ಇಡಬೇಕಾದಂಥದ್ದು ಅವ್ರ ಕರ್ತವ್ಯ. ಇಡದೇ ಇದ್ದರೆ ಇಲ್ಲಿ ನಮ್ಮ ಲೋಕಲ್ ಅಥಾರಿಟಿ ಅದಕ್ಕೆ ಹೇಳಿದ್ಮೇಲೆ ಇಲ್ಲಿ ಎಸ್ ಪಿ ಇದು ನಮ್ಮ ಲೋಕಾಯುಕ್ತ ಎಸ್ ಪಿ ಇದ್ದಾರೆ, ನಮ್ಮ ಸಿಬ್ಬಂದಿ ಇದೆ, ಬೆಂಗಳೂರಿಗೆ ಹತ್ತಿರ ಇದೆ. ನಾನು 10 ಸರಿ ಬರ್ಬೋದು, ಏನು ತೊಂದರೆ ಇಲ್ಲ. ಜೊತೆಗೆ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಿದ್ದು ತುಂಬ ಒಳ್ಳೆಯ ವಿಚಾರ ಸರ್. ಅದ್ರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸಾಕಷ್ಟು ಏನು ಕಂದಾಯ ಇಲಾಖೆ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಂಥ ಫಂಕ್ಷನ್ನಲ್ಲಿ ಇವತ್ತು ಅವರಿಗೆಲ್ಲ ಹೇಳಿದ್ರು ಸಕಾಲದ ಪ್ರಕಾರ ಕೆಲಸ ಆಗಿದೆ ಅಥವಾ ಸಕಾಲದ ಕೆಲಸ ಮಾಡ್ತೀವಿ ಅಂತ ಸುಮ್ಮನೆ ಏನೋ ಕಾರಣ ಹೇಳಿ ರಿಜೆಕ್ಟ್ ಮಾಡಿದರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಅಲ್ಲಿ ಕಂಪ್ಲೇಂಟ್ ಹಾಕಿದ್ರು ಸರಿ, ಆಗದೇ ಇದ್ರು ಸೋಮೋಟೋ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ವಿ. ಸೊ ಹಾಗೇನಾದರೂ ಪ್ರಕರಣಗಳು ಬಂದರೆ ಜನ ನಮಗೆ ಕಂಪ್ಲೇಂಟ್ ಕೊಟ್ಟರೆ ಡೆಫಿನೆಟ್ಲಿ ಅದನ್ನು ಎನ್ಕ್ವೈರಿ ಮಾಡ್ತೀವಿ, ಆ್ಯಕ್ಷನ್ ಸರ್ಕಾರಿ ಕಚೇರಿಗೆ ಬ್ರೋಕರ್ಗಳ ಅದೇ ಬ್ರೋಕರ್ ಹಾವಳಿ. ಈಗ ನೀವು ಕೇಳಿದರೆ ನೀವು ಯಾರೋ ಇಬ್ಬರೇ ಇರ್ತಾರೆ ಮೇಲೆ ನಾವು ಡಿಸ್ಕಸ್ ಮಾಡುವಾಗ. ಈಗ ಬೆಂಗಳೂರಿನಲ್ಲಿ ನಾವು ವಿಸಿಟ್ ಮಾಡಿದಾಗ ಈ ಸಬ್ ರಿಜಿಸ್ಟ್ರಾರ್ಸ್ ಆಫೀಸು, RTO ಆಫೀಸು, ಅಲ್ಲಿ ಬರೀ ಸ್ಕೌಟ್ಸು, ಥರ್ಡ್ ಪಾರ್ಟೀಸು, ಇವತ್ತು ಕೆಲವು ಕಡೆ ಚೇರ್ ಟೇಬಲ್ ಹಾಕೊಂಡು ಕೂತ್ಬಿಟ್ಟಿದ್ರು ಅವರು ಎಂಪ್ಲಾಯೀಸ್. ನಾವು ಹೋಗಿ ಅವ್ರನ್ನ ಹಿಡಿದು ಹಾಕಿ ಅದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಕೇಸ್ ರಿಜಿಸ್ಟರ್ ಮಾಡಿದ್ರಿಂದ ಸರ್ಕ್ಯುಲರ್ ಎಲ್ಲ ಇಶ್ಯೂ ಆಗಿದೆ. ಎಲ್ಲರಿಗೂ ಒಂದು ಐಡೆಂಟಿಟಿ ಕಾರ್ಡ್ ಕೊಡಬೇಕು. ಒಳಗಿರೋರು ಬೇರೆಯವರು ಅಪರಿಚಿತರು ಯಾರು ಒಳಗೆ ಬರಬಾರ್ದು, ಇದನ್ನೆಲ್ಲ ಬಂದ್ ಮಾಡಬೇಕು ಅಂಥೇಳಿ ನಾವು ಅದನ್ನು ಎನ್ಫೋರ್ಸ್ ಮಾಡಿದ್ದೀವಿ. ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅದು ಜಾರಿಯಲ್ಲಿ ಬರುತ್ತೆ. ನಾವು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಎಲ್ಲ ಕಡೆ. ಜಿಲ್ಲಾಸ್ಪತ್ರೆ ಭೇಟಿ ಮಾಡೋ ಉದ್ದೇಶ